ಹಾಯ್ ಫ್ರೆಂಡ್ಸ್, ನಾವು ಇವತ್ತಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ. ಕೋಲಾರ ಅಂದರೆ ಎಲ್ರಿಗೂ ನೆನಪಾಗೋದು ಚಿನ್ನದ ಗಣಿ, ಕೆ ಜಿ ಎಫ್. ಅದು ಕೆ ಜಿ ಎಫ್ ಫಿಲ್ಮ್ ಬಂದಾಗಿಂದ ಅಂತೂ ಈ ಕೋಲಾರದ ಹೆಸರು ಎಲ್ರಿಗೂ ತಿಳಿದೋಗಿದೆ. ಬಟ್ ಇಲ್ಲೇ ಇನ್ನೊಂದು ಪೌರಾಣಿಕ ಸ್ಥಳ ಅಂದರೆ ಕೋಟಿಲಿಂಗ. ನಾವಿವತ್ತು ಹೋಗುತ್ತಿದ್ದೀವಿ ಕೋಟಿಲಿಂಗ ದೇವಸ್ಥಾನಕ್ಕೆ. ಬನ್ನಿ ಫ್ರೆಂಡ್ಸ್. ನಮ್ಗೆ ಮಾತ್ರ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿಲಿ ಚೆನ್ನಾಗಿ ಖುಷಿ ಆಗುತ್ತೆ ನೋಡಿ. ಹೋಗ್ಬೇಕಾದ್ರೆ ನೇಚರು ಆ ಕಡೆ ಈ ಕಡೆ ರೋಡಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ನಮ್ಗೆ ಸಾಕು ಖುಷಿ ಆಗುತ್ತೆ. ಹೋಗೋ ಪ್ಲೇಸ್ಗೆ ಅಲ್ಲೇನು ನೋಡೋಕ್ಕೆ ಇಷ್ಟನೇ ಆಗಲ್ಲ. ಅಲ್ಲಿಗಿಂತ ದಾರಿಲೇ ಸಿಕ್ಕಾಪಟ್ಟೆ ಖುಷಿ ಅನಿಸ್ಬಿಡುತ್ತೆ ನಮಗೆ. ಇಲ್ಲೇ ಅಂತಲ್ಲ, ಕೋಲಾರ ಅಂತಲ್ಲ, ಬೇರೆ ಯಾವ ಕಡೆ ಹೋದ್ರು ಅಷ್ಟೇ. ದಾರಿಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ನೇಚರ್ ಅನುಭವಿಸ್ಕೊಂಡು ಹೋಗೋದ್ರಲ್ಲಿರೋ ಖುಷಿನೇ ಬೇರೆ ಎಲ್ಲಿ ಸಿಗಲ್ಲ. ಯಾವ ಬಸ್ಸಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲಿ ಹೋದ್ರೂ ಸಿಗಲ್ಲ ಅನ್ಸುತ್ತೆ. ಅದಕ್ಕೆ ನಂಗೆ ಬೈಕಲ್ಲಿ ಹೋಗೋದಂದ್ರೆ ತುಂಬ ಇಷ್ಟ. ಬನ್ನಿ, ನಾವಿವಾಗ ಕೋಲಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಕೋಲಾರದ ದೇವಸ್ಥಾನಕ್ಕೆ ಹಳೇ ಪುರಾತನ ಇತಿಹಾಸ ಇದೆ. ಇವಾಗಲೂ ದಿನನಿತ್ಯ ಸಾವಿರಾರು ಜನ ಇಲ್ಲಿಗೆ ಬಂದು ಹೋಗ್ತಾರೆ. ಓಂ ನಮಃ ಶಿವಾಯ. ನೋಡಿ, ಎಂಟ್ರೆನ್ಸ್ ಚೆನ್ನಾಗಿದೆ. ಆ ಕಡೆ ಈ ಕಡೆ ಶಿವಲಿಂಗಗಳು ಕಮಾನ್ ಮಧ್ಯದಲ್ಲಿ ಹೋಗ್ತಾ ಇದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಕಣ್ಣಿಗೆ ಕಾಣುತ್ತೆ. ಅದು ಮನ್ಸಲ್ಲಿ ಬಂದಿಲ್ಲ ಅಂದ್ರೆ ಅದನ್ನ ನೋಡಿ ಮನ್ಸಲ್ಲಿ ಓಂ ನಮಃ ಶಿವಾಯ ಅಂತ ಬಂದೇ ಬರುತ್ತೆ. ಯಾವ ಕಡೆ ಕಣ್ಣಾಡಿಸಿದ್ರು ಆ ಕಡೆ ಎಲ್ಲಾ ಕಡೆ ಶಿವಲಿಂಗಗಳು, ಚಿಕ್ಕದು ದೊಡ್ಡದು ಸಿಕ್ಕಾಪಟ್ಟೆ ಶಿವಲಿಂಗಗಳು. ಇವೆಲ್ಲ ಭಕ್ತರು ಇವಾಗ್ಲೂ ಇನ್ನೂ ಜಾಸ್ತಿ ಆಗ್ತಾನೆ ಇದಾವಂತೆ. ಇವು ಭಕ್ತರು ಹರಕೆ ಹೊತ್ತು ಅವ್ರದ್ದು ಹರಕೆ ಈಡೇರಿದಾಗ ಅವರು ಒಂದು ಶಿವಲಿಂಗ ತಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಇವಾಗ್ಲೂ ನಡೀತಾ ಇದಂತೆ. ಇನ್ನು ಶಾರ್ಟ್ ಆಗಿ ಈ ದೇವಸ್ಥಾನದ ಹಿಸ್ಟ್ರಿ ನೋಡ್ಬೇಕಂದ್ರೆ, ಈ ದೇವಸ್ಥಾನನ 1980ರಲ್ಲಿ ಸ್ವಾಮಿ ಸಾಂಬ ಶಿವ ಮೂರ್ತಿ ಮತ್ತು ಅವರ ಪತ್ನಿ ರುಕ್ಮಿಣಿ ಅವರು ನಿರ್ಮಿಸಿದ್ದಾರೆ. ಇವರಿಬ್ರು ಅವಾಗ ಒಂದು ಲಿಂಗ ನಿರ್ಮಿಸಿ ಆ ನಂತರ 5 ಆಯ್ತು, 5ರಿಂದ 101, 101ರಿಂದ 1001 ಆಯ್ತು. ಇವಾಗ 2018ರಲ್ಲಿ ಸಾಂಬ ಶಿವಮೂರ್ತಿ ಅವರು ನಿಧನರಾದ ನಂತರವೂ ಇಲ್ಲಿ ಭಕ್ತರು ದಿನನಿತ್ಯ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಇದ್ದಾರೆ. ಇನ್ನು ಇಲ್ಲಿ ಕೋಟಿಲಿಂಗಕ್ಕಂತೂ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಇನ್ನು ಬರ್ತಾ. ಮತ್ತೆ ಇಲ್ಲಿ 1994ರಲ್ಲಿ ಒಂದು ದೊಡ್ಡದು 108 ಅಡಿ ಎತ್ತರದ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದ್ರು. ಮತ್ತೆ ಒಂದು ದೊಡ್ಡ ನಂದಿ ವಿಗ್ರಹ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಇಲ್ಲಿ ಮುಂದೆ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಮತ್ತೆ ಇಲ್ಲಿ ಎಲ್ಲಾ ಕಡೆನೂ ಎಲ್ಲಾ ದೇವಸ್ಥಾನಗಳು ಇಲ್ಲಿದೆ. ಮತ್ತೆ ಇದೇ ಇದರಲ್ಲಿ ಕೋಟಿಲಿಂಗನು ಬಿಟ್ರೆ ಮತ್ತೆ ಒಂದು 11 ಬೇರೆ 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 ದೇವಸ್ಥಾನಗಳನ್ನು ಇದೇ ಇದರಲ್ಲಿ 11 ದೇವಸ್ಥಾನನು ಇದಾವೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲಾ ರೀತಿಯ ದೇವಸ್ಥಾನನು ಇಲ್ಲಿ, ನವಗ್ರಹ ಎಲ್ಲಾ ರೀತಿಯ ದೇವಸ್ಥಾನವು ಇಲ್ಲಿ ಇದರಲ್ಲೇ ನೋಡ್ಬೋದು. ನೋಡಿ, ಯಾವ ಕಡೆ ನೋಡಿದ್ರು ಶಿವಲಿಂಗ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೆಂಗಳೂರಲ್ಲಿ ಇದ್ದು ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗೆ ಡೈಲಿ ಕೆಲಸ, ಟ್ರಾಫಿಕ್ಕು, ಆ ಧೂಳು ಇದರಲ್ಲಿ ತಿರುಗಿ ಸಾಕಾಗಿ ಯಾವಾಗಾದ್ರೂ ಅವಾಗವಾಗ ಮಂತ್ಲಿ ಒಂದ್ಸಲ ಇಲ್ಲ 2 ಮಂತ್ಸ್ ಒಂದ್ಸಲ ಆದ್ರೂ ಈ ಥರ ಜಾಗಕ್ಕೆಲ್ಲ ಬಂದರೆ ಏನೋ ಒಂಥರ ಖುಷಿ ಮನಸ್ಸಿಗೆ. ನಮಗೆ ಗೊತ್ತಿಲ್ಲ, ಏನೋ ಒಂಥರ ನೆಮ್ಮದಿ, ಎಲ್ಲನೂ ಮರ್ತೋಗ್ಬಿಡುತ್ತೆ. ಏನೇ ಟೆನ್ಷನ್ನು, ಕೆಲಸ, ಅದು ಇದು ಯಾವುದೇ ಟೆನ್ಷನ್ ಇರಲಿ, ಈ ಥರ ಜಾಗಕ್ಕೆ ಬಂದರೆ ಏನೋ ಮರೆತು ನಾವು ಏನೋ ಒಂಥರ ಖುಷಿ, ಗೊತ್ತಿಲ್ಲದೆ ಇರೋ ಖುಷಿ ಅನಿಸಿರುತ್ತೆ. ನೋಡಿ, ಶಿವಲಿಂಗಗಳು ಚಿಕ್ಕದು ದೊಡ್ಡದು ಯಾವ ಥರ ಇದನ್ನು ಮಾಡಿದ್ದಾರೆ ನೋಡೋಕ್ಕೆ ತುಂಬ ಖುಷಿ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಡೈಲಿಗೆ. ಆದರೆ ಸ್ವಲ್ಪ ಇವಾಗ ವ್ಯವಸ್ಥೆ ಇನ್ನೂ ಅಷ್ಟೊಂದು ನಮ್ಗೆ ಇಷ್ಟ ಆಗಲಿಲ್ಲ. ಇಲ್ಲಿ ದೇವಸ್ಥಾನ ಮಾತ್ರ ನೋಡೋಕೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಇಲ್ಲಿ ಮೇಂಟೆನೆನ್ಸ್ ಸರಿ ಇಲ್ಲ. ನೋಡಿ, ಗಣೇಶನ ಮೂರ್ತಿ ಇದೆ, ಬಸವಣ್ಣ ಇದೆ, ಆ ಕಡೆ ಎಲ್ಲ ದೇವಿ ವಿಗ್ರಹಗಳಿದಾವೆ. ಗ್ಲಾಸ್ ಒಳಗಡೆ ಎಲ್ಲ ದೇವಿ ವಿಗ್ರಹಗಳಿದಾವೆ. ಲೈನ್ ಶಿವಗಳು ತುಂಬ ಚೆನ್ನಾಗಿದೆ. ಆ ಕಡೆ ಒಂದು 108 ಅಡಿ ದೊಡ್ಡದು ಶಿವಲಿಂಗ ಇದೆ. ಈ ಕಡೆ ಆಂಜನೇಯನ ಮೂರ್ತಿ ಇದೆ. ನೋಡಿ, ಸಖತ್ತಾಗಿದೆ, ಚೆನ್ನಾಗಿ ಅನಿಸ್ತು, ಖುಷಿ ಆಯಿತು ನಮ್ಗೆ ಇಲ್ಲಿ ಬಂದು. ನೀವು ಯಾವಾಗಾದ್ರೂ ಫ್ರೀ ಇದ್ದರೆ ಬನ್ನಿ, ಒಂದು ರೀಲ್ಸ್ ಮಾಡಿದ್ವಿ ಹೆಂಗೆ ಲಿಂಗಗಳು
ವಿಡಿಯೋ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಓಂ ನಮಃ ಶಿವಾಯ.